ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದನ್ನ ನೋಡೋಣ. ಯಾಕೆ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಇತ್ತೀಚೆಗೆ ನಿರಂಜನ್ ಜ್ಯೋತಿ ಇವ್ರನ್ನ NCBC ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಯಾರು? ನಿರಂಜನ್ ಜ್ಯೋತಿ ಅವ್ರನ್ನ NCBC ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಅಲಾಂಗ್ ವಿತ್ ಕಿರಣ್ ಉಮೇಶ್ ಮಹಲ್ಲೆ ಅನ್ನುವ್ರನ್ನ ಒಬ್ರು ಆ ಒಂದು ಕಮಿಷನ್ ಅಲ್ಲಿ ಒಬ್ರು ಮೆಂಬರ್ ಆಗಿ ಪ್ರೆಸಿಡೆಂಟ್ ಆಯ್ಕೆ ಮಾಡಿದ್ದಾರೆ ಅಥವಾ ಅಪಾಯಿಂಟ್ ಮಾಡಿದ್ದಾರೆ. ಈ ಒಂದು NCBC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ರೀಸೆಂಟ್ ಆಗಿ ನಿರಂಜನ್ ಜ್ಯೋತಿ ಅನ್ನೋರ್ನ ಇದಕ್ಕೆ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಇವರೊಬ್ರು ಹೊಸ ಮೆಂಬರ್ ಕಿರಣ್ ಉಮೇಶ್ ಮಹಲ್ಲೆ ಅಂತ. ಅಂಡ್ ಯಾಕೆ NCBC ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, NCBC ರೀಸೆಂಟ್ ಆಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ಇದು ರೀಸೆಂಟ್ 102 ಅಮೆಂಡ್ಮೆಂಟ್ ಅಲ್ಲಿ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿ ಪರಿವರ್ತನೆಗೊಂಡಿದೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ. ವಾಟ್ ಈಸ್ NCBC? ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಏನು ಅಂದ್ರೆ, ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ದ ಆರ್ಟಿಕಲ್ ಆಫ್ 338B ಅಂದ್ರೆ 338B ಆರ್ಟಿಕಲ್ ಕೆಳಗಡೆ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದಂತಹ ಈ ಒಂದು NCBCಗೆ 102ನೇ ಅಮೆಂಡ್ಮೆಂಟ್ ಪ್ರಕಾರ 102ನೇ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ಇದನ್ನ ಕನ್ವರ್ಟ್ ಮಾಡಿದ್ದಾರೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸ್ಟೇಟಸ್ ಸಿಕ್ಕಿದೆ. 102nd ಅಮೆಂಡ್ಮೆಂಟ್ 2018. ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಬೋದು, ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆದಾಗಿಂದನೂ NCBC ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬಹುದು. ಇಲ್ಲ ಅಂತ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ 102 ಅಮೆಂಡ್ಮೆಂಟ್ ಅಲ್ಲಿ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದಂತಹ ಒಂದು NCBCಗೆ 102 ಅಮೆಂಡ್ಮೆಂಟ್ ಆದ ನಂತರ NCBC ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದಂತಹ ಸ್ಟೇಟಸ್ ಸಿಕ್ತು ಅಂತಾನೂ ಕೂಡ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಬಹುದು. ಸೊ ನಿಮ್ಗೆ ಗೊತ್ತಿರಬೇಕಿದು, NCBC ಬಿಗಿನಿಂಗ್ ಅಲ್ಲಿ ಇರ್ಲಿಲ್ಲ. 2018 ಅಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅನ್ನುವಂತ ಒಂದು ಸ್ಟೇಟಸ್ ಸಿಕ್ಕಿದೆ. ಬಿಕಾಸ್ ಯಾಕಂತಂದ್ರೆ ಅಲ್ಲಿ ತನಕ ಯಾರು ಈ ನ್ಯಾಷನಲ್ ಕಮಿಷನ್ ಆಫ್ SC ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೆಳಗಡೆನೆ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ಪ್ರಾಬ್ಲಮ್ಸ್ ಡಿಸ್ಕಸ್ ಆಗ್ತಾ ಇತ್ತು. ಸೊ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಸಿಗ್ನಿಫಿಕೆನ್ಸ್ ಆಫ್ ದಿ 102 ಅಮೆಂಡ್ಮೆಂಟ್ 102ನೇ ಅಮೆಂಡ್ಮೆಂಟ್ ಸಿಗ್ನಿಫಿಕೆನ್ಸ್ ಏನೇನಂತಂದ್ರೆ, ಮ್ಯಾಂಡೇಟರಿ ಕನ್ಸಲ್ಟೇಷನ್. ಗವರ್ಮೆಂಟ್ ನೌ ಈಸ್ ರಿಕ್ವೈರ್ಡ್ ಟು ಕನ್ಸಲ್ಟ್ NCBC on all major policy matters affecting the socially educationally backward classes. ಅಂದ್ರೆ ಯಾವುದೇ ಒಂದು ಸೋಷಿಯಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಪೀಪಲ್ ಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಅಥವಾ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದರಿಂದ ಆಗುವಂತ ಇಂಪ್ಯಾಕ್ಟ್ಗಳನ್ನ ಅವರು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಈ ಒಂದು ಕಮಿಷನ್ ಜೊತೆ ಡಿಸ್ಕಸ್ ಮಾಡಬೇಕು ಗವರ್ಮೆಂಟ್. ಅದು ಮ್ಯಾಂಡೇಟರಿ. ಅಂಡ್ ಗ್ರೀವೆನ್ಸಸ್ ರಿಡ್ರೆಸಲ್ provides more robust grievance redressal mechanism similar to the available. ಈಗ SC ಮತ್ತೆ ST ಗಳಿಗೆ ಯಾವ ರೀತಿಯಾದಂತಹ ಅವಕಾಶಗಳು ಅಥವಾ ಯಾವ ರೀತಿಯಾದಂತಹ ಒಂದು ಈಗ ಅವ್ರದ್ದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಕ್ಕೆ ಎಷ್ಟು ಒಂದು ಸ್ವಾತಂತ್ರ್ಯ ಇರುತ್ತೆ, ಅದೇ ರೀತಿಯ ಸೇಮ್ ಫ್ರೀಡಮ್ NCBCಗೂ ಕೂಡ ಸಿಗುತ್ತೆ. ಅದಾದ್ಮೇಲೆ ರೆಕಮೆಂಡೇಶನ್ ಬಿಯಾಂಡ್. ಈಗ ಏನಂತಂದ್ರೆ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ, ಈಗ ಕೆಲವು OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಕೆಲವು ಬ್ಯಾಕ್ವರ್ಡ್ ಕ್ಲಾಸಸ್ ನ ಮಾತ್ರ ಸೇರಿಸ್ತಾ ಇದ್ರು, ಇನ್ನ ಕೆಲವನ್ನ ಎಕ್ಸ್ಕ್ಲೂಷನ್ ಮಾಡ್ತಾ ಇದ್ರು. ಸೊ ಈಗ ಆ ಪ್ರಾವಿಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಜವಾಗ್ಲಿಯೂ ಕೂಡ ಅವರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ರೆ ಆ ಒಂದು ಕ್ಲಾಸ್ ನ ಈ OBC ಲಿಸ್ಟಿಗೆ ಸೇರಿಸುವಂತಹ ಒಂದು ಕೆಲಸವನ್ನು ಕೂಡ ಅಥವಾ ಆ ಒಂದು ರೆಕಮೆಂಡೇಶನ್ ಕೂಡ ಈ 102 ಅಮೆಂಡ್ಮೆಂಟ್ ಕೊಟ್ಟಿದೆ. ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಮುಂಚೆ ಏನಿತ್ತು ಆಸ್ ಐ ಸೆಡ್, ಈಗ ನಮ್ಗೆ 338B ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಅಂದ್ರೆ 338 ಯಾವುದು? 338 ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್, 338A ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್. ಇದು ಕೂಡ ನಿಮಗೆ ಗೊತ್ತಿರಬೇಕು.
ಯಾಕಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಅವರು 338 338A 338B ಅಂತ ಕೊಟ್ಬಿಟ್ಟು ಈ ಕಡೆ NC-SC NC-ST NC-BC ಅಂತ ಕೊಟ್ಟಾಗ ನಿಮಗೆ ಯಾವ್ದಕ್ಕೆ ಯಾವ್ದು ಅನ್ನುವಂಥದ್ದು ಗೊತ್ತಿರಬೇಕು. ಬಿಕಾಸ್ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬಂದ್ರೂ ಕೂಡ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಮಗೆ ಆನ್ಸರ್ ಮಾಡಕ್ಕೆ ಗೊತ್ತಿರಬೇಕು. ಕಂಪೋಸಿಷನ್ when it comes to composition of NCBC ನಿಮಗೆ ಗೊತ್ತಿರಬೇಕು ಟೋಟಲ್ NCBC ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ, 5 ಮೆಂಬರ್ಸ್ ಇರ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. 5 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಫಸ್ಟ್ ಒಬ್ರು ಚೇರ್ಮನ್, ಅದಾದ್ಮೇಲೆ ವೈಸ್ ಚೇರ್ಮನ್ ಪ್ಲಸ್ 3 ಮೆಂಬರ್ಸ್. ಈ ಚೇರ್ಮನ್ ನ ಅಪಾಯಿಂಟ್ ಮಾಡುವಾಗ ಅವರು ಎಮಿನೆಂಟ್ ಸೋಶಿಯೋ ಪೊಲಿಟಿಕಲ್ ವರ್ಕರ್ ಆಗಿರ್ಬೇಕು ಅಂಡ್ ಮಸ್ಟ್ ದೇ ಶುಡ್ ಬಿಲಾಂಗ್ ಟು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಇವಾಗ ಜನರಲ್ ಮೆರಿಟ್ ಅವ್ರನ್ನ ತಂದು ಈ NCBCದು ಚೇರ್ ಮಾಡೋದಿಲ್ಲ, ಅದು ನಿಮ್ಗೆ ಗೊತ್ತಿರಬೇಕು. ದೇ ಮಸ್ಟ್ ಬಿಲಾಂಗ್ ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್ ಅವರು ಸೋಶಿಯೋ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸ್ಗೆನೆ ಬಿಲಾಂಗ್ ಆಗಿರ್ಬೇಕು, ಅಂತವ್ರನ್ನ ಮಾತ್ರ ಚೇರ್ಮನ್ ಮಾಡ್ತಾರೆ. ಮತ್ತೆ ಒಬ್ರು ವುಮೆನ್ ಮೆಂಬರ್ ಇರ್ಲೇಬೇಕು. ಔಟ್ ಆಫ್ 5 ಮೆಂಬರ್ಸ್ ಅಲ್ಲಿ ಒಬ್ರು ವುಮೆನ್ ಮೆಂಬರ್ ಇರ್ಲೇಬೇಕು ಆ ಒಂದು ಕಮಿಷನ್ ಅಲ್ಲಿ. ಅದಾದ್ಮೇಲೆ ಇದೆಲ್ಲವನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಕಂಪೋಸಿಷನ್ ಆಫ್ NCBC. ಟೋಟಲ್ 5 ಮೆಂಬರ್ಸ್ ಇರ್ತಾರೆ. ಅದ್ರಲ್ಲಿ ಒಬ್ರು ಚೇರ್ಮನ್, ಒಬ್ರು ವೈಸ್ ಚೇರ್ಮನ್, ಇನ್ನ 3 ಜನ ಮೆಂಬರ್ಸ್. ಔಟ್ ಆಫ್ 5 ಮೆಂಬರ್ಸ್ ಅಲ್ಲಿ ಒಬ್ರು ವಿಮೆನ್ ಇರ್ಲೇಬೇಕು. ಮತ್ತೆ ಚೇರ್ ಪರ್ಸನ್ ಸೋಷಿಯಲ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಿಲಾಂಗ್ ಆಗಿರ್ಬೇಕು. ದೆನ್ ಕಂಡೀಷನ್ ಅಂಡ್ ಸರ್ವಿಸ್ ಆಫ್ ದಿ NCBC. ಟೋಟಲ್ ಟರ್ಮ್ 3 ಇಯರ್ಸ್ ಇರುತ್ತೆ. ಟೋಟಲ್ ಎಷ್ಟು ಇರುತ್ತೆ? 3 ಇಯರ್ಸ್ ಟರ್ಮ್ ಇರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಚೇರ್ಪರ್ಸನ್ ಮೆಂಬರ್ಸ್ ಸರ್ವ್ ಫಾರ್ 3 ವರ್ಷಗಳ ತನಕ ಅವರು ಸರ್ವ್ ಮಾಡ್ತಾರೆ. ಆಮೇಲೆ 2 ಮ್ಯಾಕ್ಸಿಮಮ್ ಟರ್ಮ್. ರೀಅಪಾಯಿಂಟ್ ಆಗಬಹುದು, ಬಟ್ 2 ಸಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಟ್ ಐ ಆಮ್ ಅ ಚೇರ್ಮನ್, ಐ ಕ್ಯಾನ್ ರೀಅಪಾಯಿಂಟ್ 1 more time. 2 times ಆದ್ಮೇಲೆ ಮತ್ತೆ ರೀಅಪಾಯಿಂಟ್ಮೆಂಟ್ ಆಗೋದಿಲ್ಲ. ಚೇರ್ಮನ್ ಆಗಿರ್ಬೋದು ಅಥವಾ ಅದು ಮೆಂಬರ್ ಆಗಿರ್ಬೋದು. ರೀಅಪಾಯಿಂಟ್ಮೆಂಟ್ ಪಾಸಿಬಲ್, ಬಟ್ ಮ್ಯಾಕ್ಸಿಮಮ್ 2 times. ಈ ತರ ನೆನ್ಪಿಟ್ಕೊಳ್ಳಿ. 3 years ಟರ್ಮ್ ಇರುತ್ತೆ, ರೀಅಪಾಯಿಂಟ್ ಆಗ್ಬಹುದು, ಬಟ್ 2 ಟರ್ಮ್ ಮಾತ್ರ ಮ್ಯಾಕ್ಸಿಮಮ್. ಅದಾದ್ಮೇಲೆ ಟೋಟಲ್ ಮೆಂಬರ್ಸ್ 5 ಜನ ಇರ್ತಾರೆ. ಇವ್ರನ್ನ ಅಪಾಯಿಂಟ್ ಮಾಡೋದು ಯಾರು? ಪ್ರೆಸಿಡೆಂಟ್. ಸೊ ಕಂಪೋಸಿಷನ್ ತುಂಬಾ ಇಂಪಾರ್ಟೆಂಟ್, ಅಮೆಂಡ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಮತ್ತೆ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು NCBC. ಕೀ ಫಂಕ್ಷನ್ಸ್ ಆಫ್ NCBC ಫಂಕ್ಷನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇನ್ವೆಸ್ಟಿಗೇಷನ್. ಯಾವುದಾದರೂ ಒಂದು ತಪ್ಪು ಆ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ಗೆ ಆಗ್ತಿದೆ ಅಂತಂದ್ರೆ ಅದನ್ನ ಮಾನಿಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡುವಂತಹ ಒಂದು ಕೆಲಸ NCBC ಮಾಡುತ್ತೆ. ಅದಾದ್ಮೇಲೆ ಎನ್ಕ್ವೈರಿ. ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಮೇಲೆ ಯಾವ್ದಾದ್ರು ಇವಾಗ ಸ್ಪೆಸಿಫಿಕ್ ಕಂಪ್ಲೇಂಟ್ ಮಾಡಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು, ಈ ತರ ನಮ್ಗೆ ಸಮಸ್ಯೆಗಳಾಗ್ತಿದೆ ಅಂತ, ಅದನ್ನ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮಾಡುತ್ತೆ. ಅದಾದ್ಮೇಲೆ ಅಡ್ವೈಸರಿ. It acts as a advisory body, participating and advising the socio-economic development of NCBC and evaluating their progress. ಅಂದ್ರೆ ಈ ಒಂದು ಸೋಷಿಯೋ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಯಾವುದೇ ರೀತಿಯಾದಂತಹ ಒಂದು ಅಡ್ವೈಸ್ ಅಥವಾ ಏನಂತಾರೆ ಡೆವಲಪ್ಮೆಂಟ್ ವರ್ಕ್ಗೆ ಅಡ್ವೈಸ್ ಬೇಕಿದ್ರೆ ಅದನ್ನು ಕೂಡ NCBC ಮಾಡುತ್ತೆ. ಕೊನೆಯದಾಗಿ ರಿಪೋರ್ಟ್. ಫೈನಲ್ ರಿಪೋರ್ಟ್ ನ ಇಯರ್ಲಿ ಒನ್ಸ್ ಮಾಡುವಂತಹ ರಿಪೋರ್ಟ್ ನ ಪ್ರೆಸಿಡೆಂಟಿಗೆ ಈ ಸೇಫ್ ಗಾರ್ಡ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದನ್ನು ಕೂಡ ಸಬ್ಮಿಟ್ ಮಾಡುವಂತದ್ದು NCBC ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ರೀಸೆಂಟ್ ಆಗಿ ಚೇರ್ಮನ್ ನ ಅಪಾಯಿಂಟ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಕ್ವಶನ್ ಬರ್ಬೋದು ಅಪ್ಕಮಿಂಗ್ ಬರೋ ಎಕ್ಸಾಮ್ ಅಲ್ಲಿ. NCBC ಚೇರ್ಮನ್ ಯಾರು ಅಂತ ಕೇಳ್ಬೋದು, ಇಲ್ಲ ಅಂತಂದ್ರೆ NCBC ಕಂಪೋಸಿಷನ್ ಕೇಳ್ಬೋದು, ಇಲ್ಲ ಅಂತಂದ್ರೆ NCBC ಅಮೆಂಡ್ಮೆಂಟ್ ಕೇಳ್ಬೋದು, ಇಲ್ಲ ಆರ್ಟಿಕಲ್ ಕೇಳ್ಬೋದು. ಫಂಕ್ಷನ್ಸ್ ಕೇಳ್ತಾರೆ, ಬಟ್ ಫಂಕ್ಷನ್ಸ್ ತುಂಬಾ ಜನರಲ್ ಆಗಿರೋದ್ರಿಂದ ದೇ ಮೇ ಆಸ್ಕ್ ಕ್ವಶನ್ ಫಾರ್ ಸ್ಪೆಸಿಫಿಕ್ ಏರಿಯಾ.
ಸೊ ಯಾರ್ಯಾರು ಈ ವಿಡಿಯೋ ಮಾಡ್ತಿದ್ದೀರಾ, ಮೇಕ್ ಅ ಸ್ಮಾಲ್ ನೋಟ್ಸ್, ನಿಮಗೆ ರಿವಿಷನ್ ಟೈಮಲ್ಲಿ ಇದು ಹ್ಯಾಂಡಿ ಆಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.